ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವಾಗ ನಿಮ್ಮ ಒಂದು ಥರ್ಡ್ ಪ್ರಿಪ್ರೇಟ್ರಿ ನಡೀತಾ ಇದೆ. SSLC ಥರ್ಡ್ ಪ್ರಿಪ್ರೇಟ್ರಿ ಸ್ಟೇಟ್ ಲೆವೆಲಿಂದನೇ ಪೇಪರ್ ಬರೋದು. ಸೊ ಆ ಪ್ರಿಪ್ರೇಟ್ರಿಗೆ ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ನೋಡೋಣ. ಫಸ್ಟು ನಿಮ್ಮ ಒಂದು ಕನ್ನಡ ಈಗ ಆಲ್ರೆಡಿ ಆಗಿದೆ. ನಿಮ್ಮ ಥರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಯಿತು ಕನ್ನಡ. ಸೊ ನೀವು ಇನ್ನು ಫೈನಲ್ ಎಕ್ಸಾಮ್ ಮಾತ್ರನೇ ಬರೆಯೋದು ಕನ್ನಡ. ಸೊ ನಾವಿವಾಗ ನೆಕ್ಸ್ಟು 24th ನಡೆಯೋ ಪರೀಕ್ಷೆಗೆ ಯಾವ ಒಂದು ಪ್ರಶ್ನೆಗಳು ಇಂಪಾರ್ಟೆಂಟ್, ಆಮೇಲೆ ಸ್ವಲ್ಪ ಜನ ಪಾಸೇ ಆಗಲ್ಲ ಮ್ಯಾಥ್ಸಲ್ಲಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್ ತೊಗೊಂಡು ಬಂದಿದ್ದೀನಿ. ಈ ಒಂದು ಪಾಸಿಂಗ್ ಪ್ಯಾಕೇಜ್ ಸಾಕು ನಿಮಗೆ ಆರಾಮಾಗಿ ಪಾಸ್ ಆಗೋಕ್ಕೆ. ಸೊ ನೀವು ಇದೊಂದು ಓದಿದ್ರೇ 30+ ಅಥವಾ 40+ ಸ್ಕೋರ್ ಮಾಡ್ಬೋದು. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಖಡಾಖಂಡಿತವಾಗಿ ಬರೋವಂಥ ಪ್ರಶ್ನೆಗಳು ನೋಡಿ. ನಾವು ಇದರಲ್ಲಿ ಕೊಟ್ಟಿರೋದೇ ಅದು ಪಕ್ಕ ನಿಮ್ಮ ಕ್ವಶನ್ ಪೇಪರಲ್ಲಿ ಇದ್ದೇ ಇರುವಂಥ ಪ್ರಶ್ನೆಗಳು. ಸೊ ಈ ಪ್ರಶ್ನೆಗಳು ಮಿಸ್ ಆಗೋದೇ ಇಲ್ಲ. ಬೇಕಿದ್ದರೆ ಬೇರೆ ಪ್ರಶ್ನೆಗಳು ಇನ್ನೂ ಮಿಸ್ ಆಗುತ್ತೆ, ಬಟ್ ಈ ಪ್ರಶ್ನೆಗಳು ಮಿಸ್ ಆಗದೇ ಇರುವಂತಹ ಪ್ರಶ್ನೆಗಳನ್ನೇ ಕೊಡ್ತಾ ಇರೋದು. ಸೊ ಫಸ್ಟ್ ಕ್ವಶನ್ ನೋಡಿ. 3 + ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಈ ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಇದು ಅಥವಾ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ನಿಮಗೆ ಈ ಪ್ರಶ್ನೆ 3 ಮಾರ್ಕ್ಸಿಗೆ ಬರುತ್ತೆ. ಸೊ ಮೇಲೆ ನೋಡಿರುವಂಥ ಪ್ರಶ್ನೆ, ಈ ಪ್ರಶ್ನೆ ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಸೊ ನಿಮಗೆ ಇದು ಮಿಸ್ ಆದರೆ ಅದು ಬರುತ್ತೆ, ಅದು ಮಿಸ್ ಆದರೆ ಇದು ಬರುತ್ತೆ. ಸೊ ಇದು ಕನ್ಫರ್ಮ್ ಆಗಿ ಬರುವಂಥ ಪ್ರಶ್ನೆ. ಬನ್ನಿ ನೆಕ್ಸ್ಟ್ ನೋಡೋಣ. ಅಲ್ಲಿ ವಿತ್ ಆನ್ಸರ್ ಇದೆ, ಬೇಕಿದ್ರೆ ನೀವು ಬರ್ಕೋಬೋದು ಬೇಗ. ಇವಾಗ ನೆಕ್ಸ್ಟ್ ನೋಡಿ. px = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇದು ಸಹ ನಿಮಗೆ ಬಂದೇ ಬರುವಂಥ ಪ್ರಶ್ನೆ. ನೋಡ್ಬೋದು ನೀವಿಲ್ಲಿ ಏಪ್ರಿಲ್ 2023 ಇದು 3 ಮಾರ್ಕ್ಸ್ಗೆ ಬಂದಿದೆ ಫೈನಲ್ ಪೇಪರಲ್ಲಿ. ಸೊ ನೋಡಿ ವಿತ್ ಆನ್ಸರ್ ಇದೆ. ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ವರ್ಜಿಸುವ ವಿಧಾನ ಇದು 2 ಮಾರ್ಕ್ಸ್ ಎಲ್ಲ ಪೇಪರಲ್ಲೂ ಇರುತ್ತೆ. ಮಾಡೆಲ್ ಪೇಪರ್, ಫೈನಲ್ ಪೇಪರ್ ಅಥವಾ ನಿಮ್ಮ ಒಂದು ಮಿಡ್ ಟರ್ಮ್ ಪರೀಕ್ಷೆನಲ್ಲೂ ಸಹ ಬಂದಿರುವಂಥ ಪ್ರಶ್ನೆ ಇದು. ಸೊ ನೋಡಿ, ವರ್ಜಿಸುವ ವಿಧಾನದ ಮೂಲಕ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಿಕೆ. ಸೊ ಫಸ್ಟ್ನೇ ಕ್ವಶನ್ ನೋಡಿ. ಇದರಲ್ಲಿ ಇದೇ ರೀತಿ ನೀವು ಬೇರೆ ಪ್ರಶ್ನೆಗಳನ್ನು ಹಾಕ್ಕೊಂಡು ಸಹ ಮಾಡ್ಬೋದು. ಸೊ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಈ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ನೋಡಿ ಇಲ್ಲಿ 3x + y = 15 ಮತ್ತು 2x - y = 5 ಈ ಸಮೀಕರಣವನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸೊ ಈ ಥರ ನಿಮ್ಮ ಒಂದು ಪ್ರಶ್ನೆ ಕೊಡ್ತಾರೆ. ಸೊ ನೀವು ಏನಿಲ್ಲಿ ನೋಡಬೇಕಾದಂಥ ಅಂಶ ಅಂದರೆ, ವರ್ಜಿಸುವ ವಿಧಾನ ಅಂತ ಬಂದರೆ ಈ ರೀತಿ ನಿಮಗೆ ಕಾಣಿಸಿದ್ರೆ ನೀವು ಅಂದ್ಕೊಂಬಿಡಿ ನಾನು ಇದೇ ಲೆಕ್ಕ ಮಾಡಬೇಕು ಅಂತ. ಸೊ ವರ್ಜಿಸುವ ವಿಧಾನ ಲೆಕ್ಕನೇ. ಸೊ ಇಲ್ಲಿ ನೋಡಿ, ನಾವು ಈ ರೀತಿ ಕೊಟ್ಟಿದ್ದೀವಿ ಇದಕ್ಕೆ ಆನ್ಸರ್ನ, ಪರಿಹಾರ ಅಂತ. ಸೊ ಲಾಸ್ಟಲ್ಲಿ ಎಕ್ಸ್ ಸಂಖ್ಯೆ ಎಷ್ಟು ಇದೆ, ಎಕ್ಸ್ ಅನ್ನೋದಕ್ಕೆ 4 ಇದೆ. ಸೊ ವೈ 3 ಆಗುತ್ತೆ. ಸೊ ಅವಾಗ ನಿಮ್ಮ ಲೆಕ್ಕ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ನೋಡಿ. 2x² - 5x - 1 = 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಬರೆಯಿರಿ. ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಶೋಧಕ. ಸೊ ಇಲ್ಲಿ ನೀವು ಸೂತ್ರ ನೋಡ್ಬೋದು. δ = b² - 4ac. ನಿಮಗೆ ಇದು 2 ಮಾರ್ಕ್ಸ್ಗೆ ಲೆಕ್ಕ ಕೊಡ್ತಾರೆ. ಸೊ ನೀವು ಲೆಕ್ಕ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಸೂತ್ರನ ಬರ್ದಿಕ್ಕಿ, ಸೂತ್ರಗೆ 1 ಮಾರ್ಕು. ಸೊ ಸೂತ್ರ ಎಷ್ಟು ಈಸಿಯಾಗಿದೆ ನೋಡಿ. ಫಸ್ಟ್ ಒಂದು ತ್ರಿಭುಜ ಹಾಕಿ = ಹಾಕ್ಬಿಟ್ಟು b² - 4ac ಹಾಕಿ. ಸೊ ನಿಮ್ಮ ಒಂದು ಪೂರ್ತಿ ಉತ್ತರ ಬಂದಿಲ್ಲ ಅಂದ್ರೂ ನಿಮಗೆ 1 ಮಾರ್ಕ್ ಬರುತ್ತೆ. ಸೊ ನೋಡಿ, ಸೂತ್ರನೂ ನಾನು ಹೈಲೈಟ್ ಮಾಡಿ ತೋರಿಸಿದ್ದೀನಿ. ಸೊ ನೀವು ಬರಿಬೋದು ಅದನ್ನು. ನೆಕ್ಸ್ಟ್ ನೋಡೋಣ, ಸಮಾಂತರ ಶ್ರೇಣಿ ಪಾಠಕ್ಕೆ ಹೋಗೋಣ. ಸೊ ಇಲ್ಲಿ ನೋಡಿ, ನಿಮಗೆ ಈ ಪಾಠದಲ್ಲಿ 2 ಲೆಕ್ಕಗಳು ತುಂಬ ಇಂಪಾರ್ಟೆಂಟ್. ಯಾವುದಪ್ಪ ಅಂದರೆ ಎಷ್ಟನೇ ಪದ ಕಂಡುಹಿಡಿಯೋದು, ಆಮೇಲೆ ಪದಗಳ ಮೊತ್ತ ಕಂಡುಹಿಡಿಯೋದು. ಸೊ ಇದು 10ನೇ ಪದ ಅಂತ ಕೊಟ್ಟಿದ್ದಾರೆ. ಎಷ್ಟನೇ ಅಂದರೆ 10ನೇ ಪದ ಕಂಡುಹಿಡಿಯೋದು. ಸೊ ಇದು ನೀವು ಈ ರೀತಿ ಸೂತ್ರನ ಬಳಸಬೇಕಾಗುತ್ತೆ ಇದಕ್ಕೆ. an = a + n - 1 × d. ಸೊ ನೀವು ಈ ಸೂತ್ರನ ಬಳಸಿದರೆ ಸೂತ್ರಗೆ 1 ಮಾರ್ಕ್ ಇರುತ್ತೆ. ನಿಮಗೆ ಆಲ್ಮೋಸ್ಟ್ ಅಲ್ಲಿ ಇದನ್ನು 2 or 3 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆನ ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಸಮಾಂತರ ಶ್ರೇಣಿಯಿಂದ 2 or+
ನಿಮಗೆ 4 ಮಾರ್ಕ್ಸ್ಗೂ ಸಹ ಈ ಪಾಠದಿಂದ ಪ್ರಶ್ನೆ ಬರುತ್ತೆ, ಬಟ್ 4 ಮಾರ್ಕ್ಸ್ದು ಸ್ವಲ್ಪ ಕಷ್ಟ ಇರುತ್ತೆ ಪ್ರಶ್ನೆ. ಸೊ ನೀವು 2-3 ಮಾರ್ಕ್ಸ್ ಪ್ರಶ್ನೆನ ಈ ಪಾಠದಲ್ಲಿ ಬಿಡೋ ಹಾಗೆ ಇಲ್ಲ. ಸೊ ನೀವು ಅಷ್ಟು ಓದ್ಕೊಂಡ್ರೆ ಸಾಕು, ನಿಮಗೆ ಆರಾಮಾಗಿ 40+ ಸ್ಕೋರ್ ಆಗುತ್ತೆ. ನೋಡಿ ಇಲ್ಲಿ ಯಾವ ರೀತಿ ಮಾಡಬೇಕು ಲೆಕ್ಕ ಅನ್ನೋದನ್ನು ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವುದು. ಸೊ ಇಲ್ಲಿ ನೋಡಿ, ಫಸ್ಟಿಂದ ಓದ್ಕೊಂಬರೋಣ. 8, 3, -2 ಈ ಸಮಾಂತರ ಶ್ರೇಣಿಯ 22 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮೊತ್ತ ಅಂತ ಕೊಟ್ಟಿದ್ದಾರೆ. ಆವಾಗಲೇ ನಾನು ಎಷ್ಟನೇ ಪದ ಅಂತ ಹೇಳಿದ್ದೆ, ಇವಾಗ ಮೊತ್ತ ಕೊಟ್ಟಿದ್ದಾರೆ. ಸೊ 22 ಪದಗಳ ಮೊತ್ತ. ಸೊ ನೀವು ಈ ಪ್ರಶ್ನೆಗೆ ಈ ಸೂತ್ರನ ಹಾಕಿ ಬಳಸಬೇಕು. ಸೊ ಈ ಸೂತ್ರದಿಂದ ನಿಮ್ಮ ಒಂದು ಆನ್ಸರ್ ಬರುತ್ತೆ. ಸೊ ಇದು ಪಕ್ಕ ನಿಮಗೆ 3 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆ, ಯಾವುದೇ ಒಂದು ರೀತಿ ಡೌಟ್ ಇಲ್ಲ. ನಾನು ಅದರಲ್ಲಿ ಹೇಳಿದೆ 2 or 3 ಮಾರ್ಕ್ಸ್ಗೆ ಅಂತ, ಬಟ್ ಇದರಲ್ಲಿ 3 ಮಾರ್ಕ್ಸ್ಗೆ ಪ್ರಶ್ನೆ ಕೊಡ್ತಾರೆ. ಯಾವುದೇ ರೀತಿ 1 ಮಾರ್ಕ್ಸ್ನೂ ಸಹ ಮಿಸ್ ಮಾಡ್ಕೋಬೇಡಿ, ಪೂರ್ತಿಯಾಗಿ ಬರೀರಿ. ಸೊ ನಿಮಗೆ ಲೆಕ್ಕ ಗೊತ್ತಾಗಿಲ್ಲ ಅಂದ್ರೂ ಸೂತ್ರ ಹಾಕ್ಬಿಟ್ಟು ಬರೀರಿ. ನೆಕ್ಸ್ಟ್ ನೋಡೋಣ. A 1 ಮತ್ತು 5, B 2 ಮತ್ತು 3 ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ಸೊ ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ. ಸೊ ಇದಕ್ಕೆ ಸೂತ್ರ ನೋಡ್ಕೊಳ್ಳಿ. x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್, ಇಷ್ಟೇ ನಿಮ್ಮ ಸೂತ್ರ ಆಗಿರುತ್ತೆ. ಸೊ ಇದು ನಿಮಗೆ 2 ಮಾರ್ಕ್ಸ್ಗೆ ಕೊಡುವಂಥ ಪ್ರಶ್ನೆ. ನೋಡಿ ಇಲ್ಲಿ ಅಂಕ 2 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಈ ಪ್ರಶ್ನೆನ ಯಾವ ರೀತಿ ಒಂದು ಉತ್ತರ ಬರೋ ಥರ ಬರೀಬೇಕು ಅನ್ನೋದನ್ನು ಸಹ ತೋರಿಸಿದ್ದಾರೆ. ಲಾಸ್ಟಲ್ಲಿ ನಿಮ್ಮ ಆನ್ಸರ್ ವರ್ಗಮೂಲ 5 ಮಾನಗಳು ಆಗಿರುತ್ತೆ. ಸೊ ನೋಡಿ x1ಗೆ 1 ಬಂದಿರುತ್ತೆ. ಸೊ x1 ಎಲ್ಲಿದೆ, ಇದು 1. ಸೊ x2ಗೆ 2 ಬಂದಿರುತ್ತೆ, y1ಗೆ 5 ಬಂದಿರುತ್ತೆ, y2ಗೆ 3 ಬಂದಿರುತ್ತೆ. ಸೊ ನಿಮ್ಮ ಒಂದು ಉತ್ತರ ಕರೆಕ್ಟ್ ಆಗುತ್ತೆ ಆವಾಗ. ಸೊ ಈ ರೀತಿ ನಿಮ್ಮ ಒಂದು ಎಕ್ಸ್ಗೆ ಯಾವ ಸಂಖ್ಯೆ ಬಂದರೆ ಲೆಕ್ಕ ಕರೆಕ್ಟ್ ಆಗುತ್ತೆ ಅನ್ನೋದರಲ್ಲಿ. ಸೊ ನೀವು ಇಲ್ಲಿ ನೋಡ್ಕೋಬೋದು, ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅವರು ಯಾವ ಒಂದು ಸಂಖ್ಯೆಗಳು ಬರುತ್ತೆ ಯಾವ ಒಂದು ಪ್ರಶ್ನೆಗೆ ಅಂತ. ನೆಕ್ಸ್ಟ್ ನೋಡೋಣ. ನಿರ್ದೇಶಾಂಕ ಬಿಂದುಗಳು ಮತ್ತು ಮೂಲ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವುದು. ಸೊ ಇದಕ್ಕೆ ಸೂತ್ರ ನೋಡ್ಕೊಳ್ಳಿ. x² + y² ಮೂಲ ಬಿಂದುಗಳ ನಡುವಿನ ದೂರ. ಸೊ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಬಿಕಾಸ್ ಇದರಲ್ಲಿ ತುಂಬ ಸೂತ್ರಗಳಿದೆ, ನಿಮಗೆ ಕನ್ಫ್ಯೂಸ್ ಆಗೋವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ನೀವು ಕರೆಕ್ಟಾಗಿ ನೋಡಿಕೊಂಡು ಯಾವ ಪ್ರಶ್ನೆಗೆ ಯಾವ ಸೂತ್ರ ಸೂಟ್ ಆಗುತ್ತೆ ಅಥವಾ ಯಾವ ಒಂದು ಪ್ರಶ್ನೆಗೆ ಯಾವ ಸೂತ್ರ ಕರೆಕ್ಟ್ ಇರುತ್ತೆ ಅನ್ನೋದನ್ನು ನೀವು ಸರಿಯಾಗಿ ನೋಡಿಕೊಂಡು ಬರೆದು ಪೂರ್ತಿ ಆನ್ಸರನ್ನು ಕರೆಕ್ಟಾಗಿ ಬರೀರಿ. ಸೊ ನೆಕ್ಸ್ಟ್ ನೋಡೋಣ. ನಮ್ಮ ಒಂದು ಪ್ರಮೇಯಗಳಿದೆ ನೋಡಿ. ಪ್ರಮೇಯದಲ್ಲಿ ವೃತ್ತಗಳಿಂದ 2 ಪ್ರಮೇಯ ಬರುತ್ತೆ, ಪ್ರಮೇಯ 1 ಮತ್ತು ಪ್ರಮೇಯ 2. ಸೊ ಇಲ್ಲಿ ಪ್ರಮೇಯ 1 ಮತ್ತು 2 ಕೊಟ್ಟಿದ್ದೀನಿ. ಸೊ ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಸೊ ಇದು ನಿಮಗೆ 3 ಮಾರ್ಕ್ಸ್ಗಿರುತ್ತೆ. ನಿಮಗೆ ಈ ಪ್ರಮೇಯ 1 ಅಥವಾ ಪ್ರಮೇಯ 2 ಇದೆರಡರಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ನೀವು ಇದೆರಡು ಪ್ರಮೇಯನ ಓದ್ಕೊಳ್ಳೋದು ಬೆಸ್ಟು. ಸೊ ಬನ್ನಿ ಇನ್ನೊಂದು ಪ್ರಮೇಯ ನೋಡೋಣ, ಪ್ರಮೇಯ 2. ಸೊ ನೋಡಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಸೊ ನಿಮಗೆ ಆನ್ಸರ್ ಇಲ್ಲೇ ಇದೆ, ಬೇಕಿದ್ರೆ ಕಾಪಿ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋಣ. ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು. ಸೊ ನಿಮಗೆ ಸರಾಸರಿ, ಬಹುಲಕ, ಮಧ್ಯಾಂಕ 3 ಪ್ರಶ್ನೆ ಇರುತ್ತೆ. 3 ಸಹ ನಿಮಗೆ 3 ಅಂಕಕ್ಕೇ ಬರುತ್ತೆ. ಸೊ ನೀವು ಇದರಲ್ಲಿ 2 ಕಲಿಬೇಕಾಗುತ್ತೆ. ನಿಮಗೆ ತುಂಬ ಈಸಿ ಯಾವುದು ಅಂದರೆ ನೇರ ವಿಧಾನ. ಸೊ ನೇರ ವಿಧಾನ ಒಂದು ಲೆಕ್ಕ ಕಲ್ತ್ಬಿಡಿ. ಸರಾಸರಿ ನೋಡಿ, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು. ಸೊ ಸರಾಸರಿ ಪ್ರಶ್ನೆಗೆ ಇಷ್ಟೇ ಸೂತ್ರ ಇದೆ ನೋಡಿ. ಸೊ ಈ ಸೂತ್ರ ಕಲಿತ್ರೆ ನಿಮಗೆ 1 ಮಾರ್ಕು, ಮಿಕ್ಕಿದ ಲೆಕ್ಕ ಮಾಡಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ನಿಮ್ಮ 3 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಅಥವಾ ಅಂತ ಮಧ್ಯಾಂಕ ಅಥವಾ ಬಹುಲಕ ಕೊಡ್ತಾರೆ. ಸೊ ನೀವು ಮಧ್ಯಾಂಕ ಅಥವಾ ಬಹುಲಕ ಇದೆರಡರಲ್ಲಿ ಚಾಯ್ಸ್ ಇರುತ್ತೆ ನಿಮಗೆ. ಯಾವ್ದು ಬೇಕಾದರೂ ಎರಡರಲ್ಲಿ ಒಂದನ್ನು ನೀವು ಬರೀಬೋದು. ಸೊ ನೋಡಿ, ಬಹುಲಕ ಇಲ್ಲಿದೆ. ಬಹುಲಕ ಸ್ವಲ್ಪ ಕಷ್ಟ, ಆಮೇಲೆ ಮಧ್ಯಾಂಕವು ಕಷ್ಟ ಇದೆ. ಸೊ ನೀವು ಇದೆರಡರಲ್ಲಿ ಒಂದನ್ನು ಕಲೀರಿ, ಆದರೆ ಸರಾಸರಿ ಮಾತ್ರ ಕರೆಕ್ಟಾಗಿ ಕಲಿಬೇಕು ನೀವು. ಸೂತ್ರ ಎಲ್ಲ ಇದೆ ನೋಡಿ. ಸೊ ಲಾಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ. ನಿಮಗೆ ಮ್ಯಾಪ್ ಅಂತೂ ನೋಡಿ, ನಿಮಗೆ ನಕ್ಷೆ ಅಂತೂ ಇದ್ದೇ ಇರುತ್ತೆ 4 ಮಾರ್ಕ್ಸ್ಗೆ. ಸೊ ನಿಮಗೆ ಗ್ರಾಫ್ ಗೊತ್ತದು, ಗ್ರಾಫ್ ಯಾವ ರೀತಿ ಮಾಡಬೇಕು ಈಸಿಯಾಗಿ ಅನ್ನೋದನ್ನು ಸಹ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಹಾಕಿದ್ದಾರೆ ಅಂತ. ಆಮೇಲೆ ಇನ್ನೊಂದು ಪಾಯಿಂಟು ಗ್ರಾಫಲ್ಲಿ ಏನಂದರೆ, ಇದನ್ನು ನೋಡಿ, ನೀವು ಇದನ್ನು ಬರೀಲೇಬೇಕು, ಇದಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಇದನ್ನು ಮಿಸ್ ಮಾಡಬೇಡಿ, ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೀರಿ.
ಸೊ ಯಾರ್ಯಾರು ಪಾಸ್ ಆಗಬೇಕು ಅಥವಾ ಸ್ಕೋರಿಂಗ್ ಬೇಕನ್ನೋರು ಸ್ಕೋರಿಂಗ್ ಪ್ಯಾಕೇಜ್ ಸಹ ನಾನು ಬಿಡ್ತಾ ಇದ್ದೀನಿ. ಸೊ ಕಮೆಂಟ್ ಹಾಕಿ ಸ್ಕೋರಿಂಗ್ ಪ್ಯಾಕೇಜ್ ಅಂತ, ಆದಷ್ಟು ಬೇಗ ಸ್ಕೋರಿಂಗ್ ಪ್ಯಾಕೇಜ್ನೂ ಸಹ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರಿಗೆ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.